ನಮಸ್ಕಾರ ಪ್ರೇಕ್ಷಕರೇ, ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಬೆಳಗಾವಿಯ ಎಪಿಎಂಸಿಯ ಕಾರ್ಯದರ್ಶಿಯಾಗಿದ್ದ ಶ್ರೀ KH ಗುರುಪ್ರಸಾದ್ ಅವರು ಇತ್ತೀಚೆಗೆ ವರ್ಗಾವಣೆಗೊಂಡು ಹುಬ್ಬಳ್ಳಿ ನವನಗರದ ಎಪಿಎಂಸಿ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಅವರು ಈ ಹಿಂದೆ ಗಂಗಾವತಿ, ಬ್ಯಾಡಗಿ, ಸಿಂಧನೂರು ಎಪಿಎಂಸಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ಅನುಭವ ಹೊಂದಿದ್ದಾರೆ. ಅವರು ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿ, ಹುಬ್ಬಳ್ಳಿ ನವನಗರ ಎಪಿಎಂಸಿ ದೊಡ್ಡ ಮಾರುಕಟ್ಟೆಯಾಗಿದ್ದು ಸ್ವಚ್ಛತೆ, ವ್ಯಾಪಾರಸ್ಥರ, ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ಕ್ರಮ ವಹಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಉಪ ಕಾರ್ಯದರ್ಶಿ ಶ್ರೀಧರ್ ಮಣ್ಣೂರ್ ಇದ್ದರು. ನನ್ನ ಹೆಸರು KH ಗುರುಪ್ರಸಾದ್. ನಾನು ಹುಬ್ಬಳ್ಳಿ APMC ಕಾರ್ಯದರ್ಶಿಯಾಗಿ ಕಳೆದ ತಿಂಗಳು ವರ್ಗಾವಣೆಗೊಂಡು ಇಲ್ಲಿ ಅಧಿಕಾರವನ್ನು ವಹಿಸಿಕೊಂಡಿದ್ದೇನೆ. ಇಲ್ಲಿ ಬರಲಿಕ್ಕೆ ಮೊದಲು ಬೆಳಗಾವಿ APMCಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೆ. ಈ ಹಿಂದೆ ಬೆಳಗಾವಿ, ಬ್ಯಾಡಗಿ, ಗಂಗಾವತಿ, ಸಿಂಧನೂರು ಹೀಗೆ ವಿವಿಧ APMCಗಳಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ ಅನುಭವ ಇದೆ. ಹುಬ್ಬಳ್ಳಿ APMC ರಾಜ್ಯದಲ್ಲೇ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾದ ಮಾರುಕಟ್ಟೆ ಪ್ರಾಂಗಣವನ್ನು ಹೊಂದಿರುವಂತಹ ಒಂದು APMC ಆಗಿದೆ. ಈ ಮಾರುಕಟ್ಟೆ ಪ್ರಾಂಗಣದ ವಿಸ್ತೀರ್ಣವೇ ನಮಗೆ ಒಂದು ಚಾಲೆಂಜಿಂಗು ಕೂಡ ಹೌದು. ವಿಸ್ತೀರ್ಣದ ಒಂದು ಭದ್ರತೆ, ಸ್ವಚ್ಛತೆ ಮತ್ತು ನಿರ್ವಹಣೆ ಇವೆಲ್ಲವೂ ವಿಸ್ತೀರ್ಣ ಹೆಚ್ಚಿರೋದ್ರಿಂದ ನಮಗೆ ಸ್ವಲ್ಪ ಕಠಿಣವಾಗ್ತದೆ. ಸೊ ಇಲ್ಲಿ ಇರುವಂತಹ ಈಗ ಹೊಸದಾಗಿ ಬಂದಿದ್ದೇನೆ, ಎಲ್ಲ ಸವಾಲುಗಳು ಮತ್ತು ಚಾಲೆಂಜಸ್ ಏನಿದೆ ಅದನ್ನೆಲ್ಲ ತಿಳಿದುಕೊಂಡು ನಮ್ಮ ಮಾರುಕಟ್ಟೆಗೆ ಏನು ತಕ್ಷಣದಲ್ಲಿ ಅಂದರೆ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಏನೇನು ಅಭಿವೃದ್ಧಿ ಕೆಲಸಗಳು ನಿರ್ವಹಣೆ ದೃಷ್ಟಿಯಿಂದ ಅವಶ್ಯಕತೆ ಇದೆ ಅದನ್ನೆಲ್ಲ ಸಿದ್ಧತೆ ಒಂದು ಪ್ಲ್ಯಾನ್ ಮಾಡಿಕೊಂಡು ಸರ್ಕಾರದಿಂದ ಒಂದು ಅನುಮೋದನೆ ತೆಗೆದುಕೊಂಡು ಆ ಕೆಲಸವನ್ನು ನಿರ್ವಹಿಸಬೇಕು ಅನ್ನುವಂಥ ಒಂದು ಉದ್ದೇಶ ಹೊಂದಿದೆ. ಕೆಲವು ವ್ಯಾಪಾರಸ್ಥರಿಗೆ ಕೆಲವೊಂದು ಸಮಸ್ಯೆಗಳು ಭಾಳ ಇದ್ದಾವೆ. ಅದರ ಬಗ್ಗೆ ಈಗ ಆಲ್ರೆಡಿ ನಾವು ವ್ಯಾಪಾರಸ್ಥರ ಮೀಟಿಂಗ್ಗಳನ್ನು ಮಾಡಿದ್ದೇವೆ. ವ್ಯಾಪಾರಸ್ಥರ ಅಹವಾಲುಗಳನ್ನು ಪಡೆದುಕೊಂಡು ಕೆಲವೊಂದು ಸಮಸ್ಯೆಗಳು ನಾವು ಸ್ಥಳೀಯವಾಗಿ ಅದನ್ನು ಬಗೆಹರಿಸ್ಬೋದು ಅಂಥದನ್ನು ಮಾಡ್ತಿದ್ದೇವೆ. ಕೆಲವೊಂದು ಸರ್ಕಾರದ ಮಟ್ಟದಲ್ಲಿ ಆಗಬೇಕಿದೆ, ಅದನ್ನು ಕೂಡ ಯಾವ ರೀತಿ ಅದನ್ನು ಗಮನ ಸೆಳೀಬೇಕು ಮತ್ತು ಪರಿಹಾರ ಕಂಡಿಡ್ಕೋಬೇಕು ಅನ್ನುವಂಥ ಚರ್ಚೆಯನ್ನು ಮಾಡಿದ್ದೇವೆ. ಮತ್ತು ಕಳೆದ ವರ್ಷ FKCCI ಕಡೆಯಿಂದ FKCCI ಅಲ್ಲ, ಇಲ್ಲಿ ಒಂದು ಕರ್ನಾಟಕ ವಾಣಿಜ್ಯ ಸಂಸ್ಥೆ ಅಂತ ಒಂದೇನು ಸಂಸ್ಥೆ ಇದೆ, ಆ ಸಂಸ್ಥೆ ಕಡೆಯಿಂದನೂ ಒಂದು ಸಭೆ ಮಾಡಿ ಎಲ್ಲ ಉತ್ತರ ಕರ್ನಾಟಕದ ಎಲ್ಲ APMCಗಳಿಂದ ಪ್ರತಿನಿಧಿಗಳನ್ನ ಆಹ್ವಾನಿಸಿ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಚರ್ಚೆ ಮಾಡಿ ಎಲ್ಲ APMCಗಳಿಗೆ ಏನು ಕಾಮನ್ ಸಮಸ್ಯೆಗಳಿದ್ದಾವೆ ಅವುಗಳನ್ನ ಪರಿಹರಿಸೋದಕ್ಕೆ ಈಗ ಪ್ರಯತ್ನ ನಡೆದಿದೆ.